ಇವತ್ತು ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಮತ್ತೆ ಇವತ್ತು ಸಚಿವ ಸಂಪುಟವನ್ನು ಸೇರ್ತಾ ಇದ್ದಾರೆ. ಸಂತೋಷ್ ಲಾಡ್ ನಮ್ಮ ಜೊತೆಗಿದ್ದಾರೆ, ಕಲಗಡಿ ಶಾಸಕರು. ಸರ್, ಮೊದಲನೇದಾಗಿ ಈಗ 2ನೇ ಬಾರಿ ಮತ್ತೆ ಸಂಪುಟವನ್ನು ಸೇರ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತದೆ? ಖುಷಿ ಇದೆ. ಅಬ್ವಿಯಸ್ಲಿ ಹೈಕಮಾಂಡ್ಗೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಪಕ್ಷದ ಮುಖಂಡರುಗಳೇ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಸೊ ನೀವು ಹೇಳಿದ ಪ್ರಶ್ನೆಗೆ ಎಷ್ಟು ಖುಷಿ ಇದೆ. ನನ್ನ ಪ್ರಕಾರ ನಾವು ಮಾಡಿರ್ತಕ್ಕಂಥ ಕೆಲಸ, ನಾವು ಮಾಡಿರ್ತಕ್ಕಂಥದ್ದು ಪಾಲಿಸಿಗಳನ್ನ ನೋಡಿ ನನಗೆ ಒಂದು ಅವಕಾಶ ಮತ್ತೆ ಕೊಟ್ಟಿದ್ದಾರೆ. ನಾನು ಖಂಡಿತವಾಗಲೂ ಈ ಅವಧಿಯಲ್ಲಿ ಕೂಡ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಈ ಹಿಂದೆ ಕಾರ್ಮಿಕ ಇಲಾಖೆಯಲ್ಲಿ ಕಳೆದ 2.5 ವರ್ಷದ ಸುದೀರ್ಘವಾಗಿ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಿ. ಕಾರ್ಮಿಕ ಇಲಾಖೆ ಮೇಲೇ ಆಸಕ್ತಿ ಜಾಸ್ತಿ ಇದೆಯಾ, ಅಥವಾ ಬೇರೆ ಇಲಾಖೆಯನ್ನು ಕೊಟ್ಟರೆ ಇನ್ನೂ ಕೂಡ ಹೆಚ್ಚು ಸಂತೋಷವಾಗಿ ನಿಭಾಯಿಸಬೇಕಂತ ಆಸೆ ಇದೆ? ಯಾವುದೇ ಇಲಾಖೆ ಕೊಟ್ಟರೆ ನಿಭಾಯಿಸಬೇಕಾಗತ್ತೆ. ಸೊ ಖಂಡಿತವಾಗ್ಲೂ ಯಾವುದೇ ಖಾತೆ ಕೊಟ್ಟರೆ ನಿಭಾಯಿಸ್ತೀನಿ. ಓಕೆ, ಈಗ ತಮಗೆ ಕಾರ್ಮಿಕ ಇಲಾಖೆನೇ, ಯಾಕಂದರೆ ಈಗ ಆಲ್ರೆಡಿ 2 ವರ್ಷ ತಾವು ನುರ್ತಿರೋದ್ರಿಂದ ಅದ್ರ ಮೇಲೆ ಆಸೆ ಜಾಸ್ತಿನಾ, ಅಥವಾ ಬೇರೆದ್ರ ಮೇಲೆ ಏನಾದರೂ ಡಿಮ್ಯಾಂಡ್ ಇದೆಯಾ? ಯಾವಾಗಲೂ ಆ ಖಾತೆ ಮೇಲೆ ಭಾಳ ಆಸೆ ಇದೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಈ ಹಿಂದೆ ಕೂಡ ಕೆಲವೊಂದಿಷ್ಟು, ಯಾಕಂದರೆ ತಮಗೆ ತುಂಬ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಬದಲಾವಣೆಗಳು ಮತ್ತು ಸಾಕಷ್ಟು ವಿಚಾರಗಳು ಸೇರ್ಪಡೆಯಿಂದ ಈ ಬಾರಿ ಏನೇನು ಯೋಜನೆಗಳಿಗೆ ತಾವು ಕೂಡ ಆಸಕ್ತರಾಗಿದ್ದೀರಿ, ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇರಲಿ, ಈಗ ಅದನ್ನ ಹೇಳೋಕ್ಕಾಗೋದಿಲ್ಲ. ಇನ್ನೊಂದ್ಸಲ ರಿವ್ಯೂ ಮಾಡಿಬಿಟ್ಟು ಏನೇನು ಹೊಸದು ಮತ್ತೆ ತರ್ಬೋದು, ಯಾವ ಇಲಾಖೆ ಸಿಗುತ್ತೆ ಗೊತ್ತಿಲ್ಲ. ಯಾವುದೇ ಇಲಾಖೆ ಸಿಕ್ಕರೆ ಏನು ಹೊಸದು ಮಾಡೋಕ್ಕಾಗುತ್ತೆ ಪ್ರಯತ್ನ ಅಂತ ಮಾಡ್ತೀವಿ. ಬಹುತೇಕ 20 ಜನ ತಮ್ಮ ಜೊತೆಗೆ ಸೇರ್ಕೊಳ್ತಿದ್ದೀರಿ. ಮುಂದಿನ 1-1.5 ವರ್ಷಗಳ ಕಾಲ ಯಾವ ರೀತಿಯಾಗಿ ಇದನ್ನು ಸರ್ಕಾರ ನಡೆಸ್ಕೊಂಡು ಹೋಗಬೇಕು, ಜೊತೆಗೆ ತಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರ ಮನೆ ಗೆದ್ದಿದ್ದೀರಾ, ಮತ್ತಷ್ಟು ಹೊಸ ಯೋಜನೆಗಳತ್ತ, ಹೊಸ ಪ್ಲ್ಯಾನ್ಗಳತ್ತ ಏನು ಗಮನ ಹರಿಸುವಂಥದ್ದು? ಖಂಡಿತವಾಗ್ಲೂ ಕ್ಯಾಬಿನೆಟ್ ಇದೆ, ಆಮೇಲೆ ಮುಂದೆ ಬಡ್ಜೆಟ್ ಬೇರೆ ಬರುತ್ತೆ. ಸರ್ಕಾರ ಅದ್ರ ಬೇರೆ, ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಹೊಸ ಮುಖ್ಯಮಂತ್ರಿ ಆಗಿರೋದ್ರಿಂದ, ನೂತನವಾಗಿ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರ ವಿಚಾರಗಳು ಏನಿದ್ದಾವೆ, ಸರ್ಕಾರದ ಐಡಾಲಜಿ, ಪಕ್ಷದ ಐಡಾಲಜಿ, ಆಮೇಲೆ ಎಲ್ಲ ಕ್ಯಾಬಿನೆಟ್ ಸಚಿವರು ಏನಿದ್ದಾರೆ, ಅದ್ರ ಜೊತೆಗೆ ಪಕ್ಷದ ಶಾಸಕರು ಹೊಸದು ಏನು ಹೇಳ್ತಾರೆ, CLP ಏನು ಹೊಸದಾಗುತ್ತೆ ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಹೊಸ ಕಾರ್ಯಕ್ರಮ ಈ ಸರಿ ಅವಕಾಶ ಕೊಟ್ಟಿರೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಮೊದಲೇ ಹೇಳ್ತಿದ್ರು ಹೊಸಬರಿಗೆ ಅವಕಾಶ ಕೊಡ್ತೀವಿ ಮತ್ತು ಹೆಚ್ಚು ಯುವಕರಿಗೂ ಕೂಡ ನಾವು ಸೇರ್ಕೊಳ್ಳುವಂಥ ಆಸೆಗಳನ್ನ ವ್ಯಕ್ತಪಡಿಸಿದ್ರು. ಅದೇ ಪ್ರಕಾರವಾಗಿ ಇದು ಖಂಡಿತವಾಗ್ಲಿದೆ. ಆಬ್ವಿಯಸ್ಲಿ ಹೈಕಮಾಂಡು, ಆಮೇಲೆ ಎಲ್ಲ ಪಕ್ಷದ ಮುಖಂಡರು ಹೊಸೊಬ್ಬರು ಕೊಡೋದ್ರ ಜೊತೆಗೆ ಸೀನಿಯರ್ಸ್ಗೆಲ್ಲ ಬ್ಯಾಲೆನ್ಸ್ ಮಾಡಿದ್ದಾರೆ. ಏನು ಮಾಡಿದ್ರು ಕೂಡ ಹೆಚ್ಚು ಕಮ್ಮಿ ಆಗೇ ಇರ್ತದೆ, ರಾಜಕಾರಣದಲ್ಲಿ ಸಹಜ ಇದೆ. ಸೊ ಐ ಜಸ್ಟ್ ವೆಲ್ಕಮ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, ಟಿವಿ9 ಬೆಂಗಳೂರು.